ಹಸುವಿನ ಜನನದ ಕತೆ ಬಗ್ಗೆ ತಿಳಿಸ್ತಾ ಇದ್ದೀನಿ. ನಮ್ಮ ಹಿಂದೂ ಧರ್ಮದಲ್ಲಿ ಹಸುವನ್ನು ಮಾತೃ ಸ್ವರೂಪದಲ್ಲಿ ನಾವು ಕಾಣ್ತೀವಿ. ಹಸುವನ್ನು ನಾವು ಗೋಮಾತೆ ಅಂತಲೂ ಕೂಡ ಕರಿತೀವಿ. ನಾವು ದೇವರು ಮತ್ತು ದೇವತೆಗಳನ್ನು ಹೇಗೆ ಪೂಜೆ ಮಾಡ್ತೀವೋ ಹಾಗೆಯೇ ಹಸುಗಳನ್ನು ಕೂಡ ನಾವು ಪೂಜೆ ಮಾಡಲಾಗುತ್ತೆ. ದೇವರಿಗೆ ನೀಡೋ ಅಷ್ಟೇ ಪ್ರಾಧಾನ್ಯತೆಯನ್ನು ಹಸುಗಳಿಗೂ ಕೂಡ ನೀಡಲಾಗುತ್ತೆ. ಧಾರ್ಮಿಕ ನಂಬಿಕೆ ಪ್ರಕಾರ ಕಾಮಧೇನು ಹಸು ಬಿಳಿಯ ಬಣ್ಣದ ಹಸುವಾಗಿದೆ. ಈ ಹಸುವಿನ ಮುಖವು ಮಹಿಳೆಯಂತಹ ಮುಖವನ್ನು ಹೊಂದಿದ್ದು ದೇಹವು ಹಸುವಿನ ಕಾಯವನ್ನು ಹೊಂದಿತ್ತು. ಇದನ್ನು ನೋಡಲು ಅರ್ಧ ಮಹಿಳೆಯಂತೆ ಅರ್ಧ ಗೋವಿನಂತೆ ಕಾಣಿಸುತ್ತೆ. ಭಾರತೀಯ ಪುರಾಣ ಕಥೆಗಳು ಕಾಮಧೇನುವನ್ನು ಬ್ರಹ್ಮಪುತ್ರರು ಶಿವಭಕ್ತರು ಆದ 11 ರುದ್ರರ ತಾಯಿ ಎನ್ನುತ್ತಾರೆ. ಹಿಂದೂ ಪುರಾಣದ ಕಥೆಯಲ್ಲಿ ದೇವತೆಗಳು ಮತ್ತು ರಾಕ್ಷಸರು ಅಮರತ್ವದ ಹಾಲನ್ನು ಪಡೆಯಲು ಸಾಗರವನ್ನು ಮಥಿಸಿದರು. ಆ ಮಂಥನದಿಂದ ಅಮೃತ ಮಾತ್ರವಲ್ಲ 14 ರೀತಿಯ ಪವಿತ್ರ ವಸ್ತುಗಳು ಹೊರಬಂದವು. ಅವುಗಳಲ್ಲೊಂದಾದ ಕಾಮಧೇನು. ಈ ಕಾಮಧೇನುವನ್ನು ಏನು ಮಾಡೋದೆಂದು ದೇವತೆಗಳು ಚರ್ಚಿಸಿ ಆಕೆಯನ್ನು ಸಪ್ತ ಋಷಿಗಳಿಗೆ ನೀಡಲು ನಿರ್ಧರಿಸುತ್ತಾರೆ. ಸದಾ ಯಜ್ಞ ಯಾಗಾದಿಗಳಲ್ಲಿ ತೊಡಗಿರುವ ಋಷಿವರ್ಯರಿಗೆ ಹಾಲು ಮತ್ತು ತುಪ್ಪವನ್ನು ಕಾಮಧೇನು ಒದಗಿಸುತ್ತಾಳೆ ಎಂಬುದು ಇದಕ್ಕೆ ಕಾರಣ. ಕಾಲಾನಂತರದಲ್ಲಿ ವಸಿಷ್ಠರ ಕೈ ಸೇರುತ್ತಾಳೆ ಕಾಮಧೇನು. ಸಂಸ್ಕೃತ ಮಹಾಕಾವ್ಯ ಮಹಾಭಾರತದ ಪುಸ್ತಕವಾದ ಅನುಶಾಸನ ಪರ್ವದ ಪ್ರಕಾರ ಕಾಮಧೇನುವು ಪ್ರಪಂಚದ ಸೃಷ್ಟಿಕರ್ತ ದಕ್ಷನ ಮಗಳು. ಈತನನ್ನು ಪ್ರಜಾಪತಿ ಎಂದು ಕರೆಯುತ್ತಾರೆ. ಸಾಗರಗಳ ಮಂಥನದಿಂದ ಸೃಷ್ಟಿಯಾದ ಅಮರತ್ವದ ಅಮೃತವನ್ನು ಸೇವಿಸಿದ ನಂತರ ಅವಳು ದಕ್ಷನಿಂದ ಜೀವ ಪಡೆದಳು. ಆದ್ದರಿಂದ ಕೆಲವು ದಂತಕಥೆಗಳಲ್ಲಿ ಹಸುವನ್ನು ಪ್ರಪಂಚದ ತಾಯಿ ಮತ್ತು ಬ್ರಹ್ಮದೇವರ ಮಗು ಎಂದು ಹೇಳುತ್ತಾರೆ. ಮತ್ಸ್ಯ ಪುರಾಣದ ಒಂದು ಆವೃತ್ತಿಯ ಪ್ರಕಾರ ಅವಳು ಬ್ರಾಹ್ಮಣರು ಮತ್ತು ಎಲ್ಲ ಹಸುಗಳ ತಾಯಿಯೂ ಹೌದು. ದೇವಿ ಭಾಗವತ ಪುರಾಣದ ಕತೆ ಬೇರೆಯೇ ಇದೆ. ಕೃಷ್ಣ ಮತ್ತು ರಾಧೆಗೆ ಬಾಯಾರಿಕೆಯಾದಾಗ ಭಗವಂತನು ಹಸು ಸುರಭಿ ಅಥವಾ ಕಾಮಧೇನುವನ್ನು ಸೃಷ್ಟಿಸಿದನು. ಅದರಿಂದ ಸುರಿದ ಹಾಲು ಅವರ ಬಾಯಾರಿಕೆ ತಣಿಸಿತು. ಆದರೆ ಹಾಲು ಸುರಿಯುವುದು ನಿಲ್ಲದೆ ಹಾಲಿನ ಸಾಗರವಾಯಿತು. ಆಗ ಕಾಮಧೇನುವಿನಿಂದ ಸಾವಿರಾರು ಹಸುಗಳು ಹುಟ್ಟಿ ಗೋಪಿಯರಿಗೆ ಸೇವೆ ಸಲ್ಲಿಸಲು ನಿಂತವು. ದೈವಿಕ ಶಕ್ತಿಯುಳ್ಳ ಕಾಮಧೇನು ಹಸು ವ್ಯಕ್ತಿಯ ಯಾವುದೇ ಆಸೆಯನ್ನು ಕೂಡ ಸುಲಭವಾಗಿ ಈಡೇರಿಸುತ್ತೆ. ಕಾಮಧೇನು ಹಸು ಸ್ವರ್ಗದಲ್ಲಿ ಮಾತ್ರ ವಾಸಿಸುತ್ತದೆ ಎನ್ನುವ ನಂಬಿಕೆ ಇದೆ. ಕಾಮಧೇನು ಹಸುವನ್ನು ಹೊಂದಿರುವವರನ್ನು ಅತ್ಯಂತ ಶಕ್ತಿಶಾಲಿ ಎಂದು ಕರೆಯಲಾಗುತ್ತದೆ. ಕಾಮಧೇನು ಹಸುವನ್ನು ನೋಡೋದ್ರಿಂದ ಎಲ್ಲ ತೊಂದರೆಗಳು ನಿವಾರಣೆ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಕೆಲವೊಂದು ದಂತಕಥೆಗಳ ಪ್ರಕಾರ ದೈವಿಕ ಶಕ್ತಿಯುಳ್ಳ ಈ ಕಾಮಧೇನು ಹಸುವು ಮೊದಲು ಋಷಿ ವಸಿಷ್ಠರ ಆಶ್ರಮದಲ್ಲಿತ್ತು. ಒಮ್ಮೆ ರಾಜ ವಿಶ್ವಾಮಿತ್ರರು ಅತಿಥಿಯಾಗಿ ವಸಿಷ್ಠ ಋಷಿಗಳ ಆಶ್ರಮಕ್ಕೆ ಆಗಮಿಸುತ್ತಾರೆ. ತನ್ನ ರಾಜ್ಯ ಮತ್ತು ರಾಜಸ್ಥಾನಮಾನವನ್ನು ತ್ಯಜಿಸುವ ಮೊದಲು ಬ್ರಹ್ಮಶ್ರೀ ವಿಶ್ವಾಮಿತ್ರ ರಾಜನಾಗಿದ್ದನು. ಹೀಗಾಗಿ ಅವರು ರಾಜಶ್ರೀ ಅಥವಾ ರಾಜ ಋಷಿ ಎಂಬ ಬಿರುದನ್ನು ಉಳಿಸಿಕೊಂಡರು. ಆ ಸಂದರ್ಭದಲ್ಲಿ ವಸಿಷ್ಠ ಮುನಿಗಳು ರಾಜ ವಿಶ್ವಾಮಿತ್ರರನ್ನು ಕಾಮಧೇನುವಿನ ಸಹಾಯದಿಂದ ವಿವಿಧ ಭಕ್ಷ್ಯಗಳನ್ನು ನೀಡುವ ಮೂಲಕ ಸಂತೋಷಗೊಳಿಸಿದರು. ಈ ವಿಶೇಷ ಭಕ್ಷ್ಯಗಳನ್ನು ಕಂಡು ವಿಶ್ವಾಮಿತ್ರರು ಅಚ್ಚರಿಗೊಂಡರು ಮತ್ತು ಈ ಸ್ವಾದಿಷ್ಟವಾದ ಭಕ್ಷ್ಯಗಳನ್ನು ನಾನು ನನ್ನ ಅರಮನೆಯಲ್ಲೂ ಇಂದಿಗೂ ಸೇವಿಸಿಲ್ಲವೆಂದು ಋಷಿಗಳಿಗೆ ಹೇಳುತ್ತಾರೆ. ಇಂತಹ ರುಚಿಕರವಾದ ಭಕ್ಷ್ಯಗಳನ್ನು ನೀವು ಹೇಗೆ ತಯಾರಿಸಿದಿರಿ ಎಂದು ಕೇಳಿದಾಗ ವಸಿಷ್ಠರು ಕಾಮಧೇನು ಹಸುವಿನ ಕುರಿತು ಹೇಳುತ್ತಾರೆ. ಇದರಿಂದ ರಾಜನ ಮನಸ್ಸಿನಲ್ಲಿ ಈ ದಿವ್ಯವಾದ ಹಸುವನ್ನು ಪಡೆಯುವ ಬಯಕೆಯು ಕಾಣಿಸಿಕೊಂಡಿತು. ಮತ್ತೆ ವಸಿಷ್ಠ ಋಷಿಗಳನ್ನು ಕುರಿತು ತನಗೆ ಈ ಹಸುವನ್ನು ನೀಡುವಂತೆ ಕೇಳುತ್ತಾರೆ. ಆದರೆ ವಸಿಷ್ಠ ಋಷಿಗಳು ಅದನ್ನು ರಾಜನಿಗೆ ನೀಡಲು ನಿರಾಕರಿಸಿದರು. ಇದರಿಂದಾಗಿ ರಾಜ ವಿಶ್ವಾಮಿತ್ರನು ವಸಿಷ್ಠ ಋಷಿಯ ಮೇಲೆ ಆಕ್ರಮಣ ಮಾಡಿದನು. ರಾಜ ಮತ್ತು ಋಷಿಗಳ ನಡುವಿನ ಈ ಯುದ್ಧವನ್ನು ನೋಡಿದ ಕಾಮಧೇನು ಹಸುವಿಗೆ ತುಂಬಾ ದುಃಖವಾಯಿತು. ತನಗಾಗಿ ಯುದ್ಧ ನಡೆಯುತ್ತಿರುವುದನ್ನು ಸಹಿಸಿಕೊಳ್ಳಲಾರದೆ ಹಸು ಸ್ವರ್ಗಕ್ಕೆ ಮರಳಿತು. ಆನಂತರ ಕಾಮಧೇನು ಸ್ವರ್ಗವನ್ನು ತನ್ನ ಶಾಶ್ವತ ನಿವಾಸವನ್ನಾಗಿ ಮಾಡಿಕೊಂಡಿತು. ಇಲ್ಲಿಗೆ ಕಾಮಧೇನು ಹಸುವಿನ ಜನನದ ಕತೆ ಸಂಪೂರ್ಣವಾಯಿತು.